ಅಂತ ಇದು ಸ್ವಲ್ಪ ಆಮೇಲೆಲ್ಲ ಅಂಗನವಾಡಿ ಮಕ್ಕಳಿಗೆ ಫುಡ್ಡು ಅವೆಲ್ಲ ನೋಡಿ ಕೆಳಗಡೆ ಒಂದು ಬ್ಯಾಗು ಕೆಳಗೆ ಬಿದ್ದು ಕ್ಲೀನಾಗಿ ಹರಿದೋಗ್ಬಿಡುತ್ತೆ. ನೋಡಿದ್ರಾ ಏನಕ್ಕಪ್ಪ ಅವಶ್ಯಕತೆ ಅದು ಯಾವ್ಯಾವ ಥರದಲ್ಲಿ ಒಟ್ಟಿನಲ್ಲಿ ಏನು ಗೊತ್ತಾ, ಸರ್ಕಾರಕ್ಕೆ ಎಲ್ಲೇ ಬಜೆಟ್ ಕಡಿಮೆ ಆದರೆ ಜಾಸ್ತಿ ಇದಾಗ್ಬಿಟ್ರೆ ದುಡ್ಡು ಬೇಕಂದಾಗ ಏನಾರ ಒಂದು ರೂಲ್ಸ್ ತಂದು ಲಾರಿ ಅವ್ರ ತರಲು ನಮ್ಮ ಗಾಡಿಗೆ ಒಂದು ಹೆಸರು ಇಡಬೇಕು. ಏನು ಇಡಬೇಕು? ಹೆಸರು ಇಡಬೇಕು ನಮ್ಮ ಗಾಡಿಗೆ. ಏನಂತ ಹೆಸರು ಇಡಬೇಕು? ಹೋಗುವಂತವ್ರೆ, ಹಂಗಾಗಿ ಸ್ವಲ್ಪ ಲೋಡಿಗೆ ಹೋಗೋಣ ಅಂತ ಅರ್ಜೆಂಟ್ ಹೋಗ್ತಾ ಇದ್ದೀನಿ. ಲೋಡ್ ಇಲ್ಗಪ್ಪ ಅಂದರೆ ಹೋಗ್ತಾ ಹೆಂಗೆ ಹೋಗ್ತೈತೆ ನೋಡಿ ಗಾಡಿ. ಹಳೆ ಗಾಡಿ BS4 ಏನೇ. ಹಾಯ್ ಸ್ನೇಹಿತರೆ, ನಾನು ಐಶು. ನಮ್ಮ ಅಪ್ಪನ ಚಾನೆಲ್ SL ಟ್ರಕ್ಸ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮತ್ತೊಂದು ಹೊಸ ಲಾರಿ ಪ್ರಯಾಣ ಮತ್ತು ಹೊಸ ಅನುಭವಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ಸ್ ಶುರು ಮಾಡೋಣ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಹೊಸ ಗಾಡಿ ಜೊತೆ ಮೊದಲನೇ ಟ್ರಿಪ್ಪು ಶುರು ಮಾಡ್ತಾ ಇದ್ದೀನಿ. ಲೋಡಾಗಿ ನಿಂತಿದೆ, ಸ್ವಲ್ಪ ಬ್ಯುಸಿ ಇದ್ದರಿಂದ ಯಾವುದು ವಿಡಿಯೋಗಳು ಮಾಡಿದ್ದಿಲ್ಲ. ನೋಡಿ, ನಮ್ಮ ಗಾಡಿ ಲೋಡಾಗಿ ನಿಂತಿದೆ. SGT ಸೆಂಟ್ರಲ್ ಹಾಕಿದ್ದೀವಿ. ಹೆಂಗಿದೆ ನೋಡಿ ಲೋಡು. ಏನು ಲೋಡಪ್ಪ ಅಂದರೆ ಇವಾಗ ನೋಡಿ ಕಾಣ್ತೈತೆ, ನೋಡಿದ್ರಾ ಲೋಡಾಗಿರೋದು. ಒಂದು ಫೋಟೋ ತಗೊಂಬಿಡೋಣ. ಲೋಡ್ ಬಂದ್ಬಿಟ್ಟು ಫುಡ್ ಐಟಮು, ಅಂದರೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾರಲ್ಲ ಫುಡ್ ಐಟಮು, ಆ ಫುಡ್ ಐಟಮು ನಮ್ಮ ಜಮಖಂಡಿ ಮುದೋಳಿಗೆ ಲೋಡಾಗಿದೆ. ಒಂದೇ ಕಡೆ ಖಾಲಿ ಆಗುತ್ತೆ. ಫಸ್ಟ್ನೇ ಟ್ರಿಪ್ಪು ಇಲ್ಲೇ ನಮ್ಮ ದಾಬಾಸ್ಪೇಟೆಯಿಂದ ಲೋಡಾಗಿರೋದು. ದಾಬಾಸ್ಪೇಟೆಯಿಂದ ಮುದೋಳಿಗೆ ಲೋಡ್ ಮಾಡಿ ನಿಲ್ಲಿಸಿದ್ದೀನಿ. ಸ್ವಲ್ಪ ಡಾಕ್ಯುಮೆಂಟ್ಸ್ ಬಂದಿಲ್ಲ, ಡಾಕ್ಯುಮೆಂಟ್ಸ್ಗೋಸ್ಕರ ವೇಟಿಂಗು. ಬಂದೈತೆ, ನಮ್ಮ ಓನರ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಓನರ್ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ತಗೊಂಡು ಇಲ್ಲಿಂದ ರೈಟ್ ಅನ್ನೋದು. ತಾರ್ಪಾಲ್ ನೋಡಿ, ಎಲ್ಲ ಡಬಲ್ ತಾರ್ಪಾಲ್ ಹಾಕಿದ್ದೀನಿ. ಯಾಕಂದರೆ ಎಲ್ಲ ಕಡೆ ಮಳೆ ಇರೋದ್ರಿಂದ ಡಬಲ್ ತಾರ್ಪಾಲ್ ಹಾಕಿದ್ದೀನಿ. ಹಗ್ಗ ಹೊಸದೆಲ್ಲ ಹಳೆ ಹಗ್ಗನೇ ಐತೆ. ಕಾರಣ ಬಿಜಾಪುರದಲ್ಲಿ ಹೋಗಿ ಹೊಸ ಹಗ್ಗ ತಗೋಬೇಕು. ಇಲ್ಲಿರೋದು ಚೆನ್ನಾಗಿ ಬರೋಲ್ಲ ಹಗ್ಗ ಅಂದ್ಬಿಟ್ಟು ಅಲ್ಲಿ ಹಗ್ಗ ತಗೋಬೇಕಂತೇಳಿನೇ ಈ ನಮ್ಮ 2 ವೀಲರ್ ಇದ್ದಿದ್ದು ಹಗ್ಗ ತೆಗೆದು ಹಾಕೊಂಡಿದ್ದೀವಿ. ನೋಡ್ಬೋದು, ಹೈಟು ಕ್ಯಾಬಿನ್ ಮೇಲೆ 2 ಚೀಲ ಬಂದಿದೆ ಹೈಟು. ಸದ್ಯಕ್ಕೆ ಇವಾಗ ನಮ್ಮ ಅರ್ಜುನ್ ಅಂತಲೇ ಬಾಯಿಗೆ ಬರ್ತವೆ. ನಮ್ಮ ಗಾಡಿಗೆ ಏನು ಹೆಸರು ಇಡೋದಂತ ಇನ್ನೂ ಡಿಸೈಡ್ ಆಗಿಲ್ಲ. 2 ಹೆಸರು ಇದಾಗೈತೆ, 2ರಲ್ಲಿ ಯಾವ್ದು ಇರುತ್ತೆ ಅಂತ ಗೊತ್ತಿಲ್ಲ. ಒಂದು ಐರಾವತ, ಇನ್ನೊಂದು ಅಭಿಮನ್ಯು. 2ರಲ್ಲಿ ಯಾವ್ದು ಇಕ್ಬೇಕಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವ್ದು ಇಕ್ಬೇಕಂತ ನೋಡಿ ಕಮೆಂಟ್ಸ್ ಹಾಕಿ ನೋಡೋಣ. ಯಾವ್ದು ಜಾಸ್ತಿ ಬರುತ್ತೋ ಅದನ್ನ ಇಡೋಣ. ಸದ್ಯಕ್ಕಂತೂ ಒಂದು ಟ್ರಿಪ್ ಹೋದ್ಮೇಲೆ ಹೆಸರಿಡೋದು. ಅಲ್ಲಿವರೆಗೂ ಹೀಗೆ ಓಡಲಿ. ಲೋಡೆಲ್ಲ ಮಾಡಿ ನಿಲ್ಸಿದ್ದೀವಿ. ಅದು ನಮ್ಮ ದಾಬಾಸ್ಪೇಟೆ ಬ್ರಿಡ್ಜು. ಮೋಡ ನೋಡಿ ಅಲ್ಲ ಹೆಂಗೈತೆ. ಮತ್ತೆ ಮಳೆ ಬಂದರೂ ಬರ್ಬೋದು, ಹಾಗಾಗಿ ತಾರ್ಪಾಲ್ ಫುಲ್ ಕವರ್ ಆಗಿ ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾ, ಮುದ್ದಿನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಲೋಡ್ ಆಗಿದ್ದು ಗಾಡಿ. ಲೋಡ್ ಮಾಡ್ಕೊಬಂದು ಇಲ್ಲಿ ನಿಲ್ಸಿದ್ದೀನಿ. ಈಗ ಇಲ್ಲಿಂದ ಹೊರಡಬೇಕು. ಸದ್ಯಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾರೆ ನೋಡೋಣ. ನೋಡಿ ಹಿಂದ್ಗಡೆಯಿಂದ ತಾರ್ಪಾಲ್ ಯಾವ ಥರ ಹಾಕಿದ್ದಾರೆ ಅಂತ. ಇದು ತಾರ್ಪಾಲು ಅವರೇ ಹಾಕಿರೋದು. ಹಗ್ಗ ಒಂದು ಸ್ವಲ್ಪ ಕ್ರಾಸಾಗಿ ಹಾಕಿದ್ದಾರೆ. ಫುಡ್ ಐಟಮ್ ಅಲ್ವಾ, ನಾವು ಹಾಕಿಲ್ಲ, ಅವರೇ ಹಾಕಿದ್ದಾರೆ ಹೈಟು. ನಮಗೇನು ಕೆಲಸ ಏನಿಲ್ಲ. ಸ್ವಲ್ಪ ಈ ಕಡೆ ಜಾಸ್ತಿ ಬಂದಿರಂಗೈತೆ, ಒಂದು ಸ್ವಲ್ಪ ಆ ಕಡೆ ಹೋಗ್ಬೇಕಾಯ್ತು. ಅದೇನಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಯಾವ ಥರ ಲೋಡ್ ಆಗಿದೆ ಅಂತ ನಮ್ಮ ಹಿಂದ್ಗಡೆ ಬ್ಯಾಕ್ ಸೈಡ್ ಮೋಡ. ಫ್ರಂಟ್ ಇದ್ಬಿಟ್ರೆ ಗಾಡಿ ಇದಕ್ಕೆ ಸಾಕಾದ ಫೋಟೋ ಬರೋದು. ಒಂದು ಒಳ್ಳೆ ಫೋಟೋ ತಗೋಬೋದಿತ್ತು. ಗಾಡಿ ಈ ಕಡೆ ಆ ಕಡೆ ಮಕ್ಕ ಮಾಡಿರೋದ್ರಿಂದ ಈ ಕಡೆ ಕಾಣ್ಬೋದಲ್ವಾ. ನೋಡೋಣ ತಡ್ರಿ, ಈ ಕಡೆ ಕಂಡ್ರೆ ಒಂದು ಫೋಟೋ ತಗೊಂಬಿಡೋಣ. 16 ವೀಲ್ ಎಲ್ಲದಕ್ಕೂ ಪೌಡ್ರ್ ಹಾಕಿ ಏರಿಡಿಸಿ ರೆಡಿ ಮಾಡಿದ್ದೀವಿ. ಆ್ಯಬ್ಲುದು ಒಂದ್ಸಲಿ ಇದ್ರದ್ದೆಲ್ಲ ಫ್ರೀ ಇದ್ದಾಗ ಒಂದು ರಿವ್ಯೂ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಸದ್ಯಕ್ಕೆ, ಇವಾಗ ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಎಣ್ಣೆ ಫ್ರೀ ಇದ್ದೆ ಮಾಡ್ಬೋದಿತ್ತು. ಮನೇಲಿ ಇದ್ದಿದ್ದರಿಂದ ಎಲ್ಲ ಕೆಲಸ ಎಲ್ಲ ಬಗೆಹರಿಸ್ಬೇಕಲ್ಲ. ಇವಾಗ ಕಾಣ್ತೈತೆ ಮೋಡ. ಇದೇ ಒಂದು ಫೋಟೋ ವೈಟ್ ಮಾಡಿ ನೋಡೋಣ. ಒಂದು ಫೋಟೋ ಹಿಂಗೆ ಸ್ವಲ್ಪ ಕ್ರಾಸಾಗಿ ಒಂದು ಫೋಟೋ, 2-3 ಫೋಟೋ ತಗೊಂಡ್ವಿ. ಸದ್ಯಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳವೆ. ಬಿಲ್ ಬರೋವರೆಗೂ ವೆಯ್ಟ್ ಮಾಡೋಣ, ಆಮೇಲೆ ನೋಡೋಣ.
ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಬಂದು ತಗೊಂಡು ದಾಬಾಸ್ಪೇಟೆ ಬಿಟ್ಟು ದಾಬಾಸ್ಪೇಟೆ ಡೌನು ನಿಜ್ಗಲ್ ಡೌನ್ ಆಗಿದ್ದೀನಿ. ನಮ್ಮ ರಿಲಯನ್ಸ್ ಬಂಕು ಇದೆ ನಿಜ್ಗಲ್ಲು. ಅಲ್ಲಿ ಮಳೆ ಮೋಡ ಆಗಿದೆ ನೋಡಿ. ಡಾಕ್ಯುಮೆಂಟ್ಸ್ ಬರೋದು ಅಷ್ಟೊತ್ತಿಗೆ ಅಲ್ಲಿ ಈಗ ಟೈಮು 5 ಗಂಟೆ ಆಗೋಗ್ಬಿಡ್ತು. ಇಲ್ಲೇ ಇವಾಗ ಡಾಕ್ಯುಮೆಂಟ್ಸ್ ಬಂತು. ಬಂದ ಕೂಡಲೇ ತಗೊಂಡು ಈಸ್ಕೊಂಡು ಹೊರಟಿದ್ದೀನಿ. ಮಳೆ ಮೋಡ ಆಗಿದೆ. ಅವಾಗಲಿಂದ ಮಧ್ಯಾಹ್ನದಿಂದ 2 ದಿವಸದಿಂದ ನಮ್ಮ ಬೆಂಗಳೂರಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಸೂರ್ಯ ಬರೋದೇ ಕಮ್ಮಿ ಆಗ್ಬಿಡೈತೆ. ಸಿಕ್ಕಾಪಟ್ಟೆ ಬರೀ ಮಳೆ ಮೋಡನೇ 2-3 ದಿವಸದಿಂದ ಹಂಗೆ ಆಗ್ಬಿಡೈತೆ ನೋಡ್ರಿ. ಮಳೆನ ಹತ್ರ ಬರ್ತಾ ಇಲ್ಲ, ಮೋಡ ಮಾತ್ರ ಹಿಂಗೆ ಇರ್ತವೆ. ಸದ್ಯಕ್ಕೆ ಇವಾಗ 5 ಗಂಟೆಗೆ ಬಿಟ್ಟಿದ್ದೀವಿ. ನೋಡೋಣ ಆರಾಮಾಗಿ ಹೆಂಗೆ ಹೋಗೋದು ಏನಾಯ್ತು ಅಂತ ಕೇಳ್ಕೊಂಡು ನಿಧಾನಕ್ಕೆ ಹೋಗೋದು. ಇವತ್ತು ಫಸ್ಟ್ನೇ ಟ್ರಿಪ್ ಅಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ಹೋಗೋದು. ಆಮೇಲೆ ಮಾಮೂಲಿ ಒಟ್ಟಿನಲ್ಲಿ ಪಿಕಪ್ ಮಾತ್ರ ಈಗ ಅಲ್ಲಿಂದ ಬಂದಲ್ಲ ಸ್ಮೂತಾಗಿ ಹೋಗ್ತಾಯಿದೆ ಗಾಡಿ. ಹೈವೇಲಿ ಇನ್ನೂ ಈ ಕಡೆ ಇದೊಂದು ಸ್ವಲ್ಪ ಟ್ರಾಫಿಕ್ ಏರಿಯಾ ಅಲ್ವಾ. ತುಮಕೂರು ಪಾಸ್ ಆದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಫ್ರೀ ಇರ್ತವೆ. ನೋಡೋಣ ಅಲ್ಲಿ ಹೆಂಗೆ ಹೋಗುತ್ತೆ ಏನು ಎತ್ತ ಅನ್ನೋದನ್ನ ಮುಂದೆ ಹೋಯ್ತಾ ಅಪ್ಡೇಟ್ ಕೊಡ್ತೀನಿ. ಮುಧೋಳಲ್ಲಿ ಬಂದು ನಮ್ಮ ಗಾಡಿ ನೋಡಿ ಖಾಲಿ ಆಗ್ತಿರ್ಬೋದು. ನೋಡಿದ್ರೆ ಕಾಣ್ತಿತ್ತಾ ನೋಡಿ. ಇದೇ ಲೋಡು ಮಸಾಲೆ ಐಟಮು ಮತ್ತು ಫುಡ್ ಐಟಮ್ ಎಲ್ಲ ಐತಿ. ಇದೇನೋ ಮಸಾಲ ಅಂತ ಇದು ಸ್ವಲ್ಪ. ಆಮೇಲೆಲ್ಲ ಅಂಗನವಾಡಿ ಮಕ್ಕಳಿಗೆ ಫುಡ್ಡು ಅವೆಲ್ಲ ನೋಡಿ. ಕೆಳಗಡೆ ಒಂದು ಬ್ಯಾಗು ಕೆಳಗೆ ಬಿದ್ದು ಕ್ಲೀನಾಗಿ ಹರಿದೋಗ್ಬಿಡ್ತದು. ಅವೆಲ್ಲ ಕೆಳಗಡೆ ಎಲ್ಲ ಚೆಲ್ಲಿದೆ ನೋಡ್ತಿರ್ಬೋದು. ಖಾಲಿ ಮಾಡ್ತಿರೋದು ಏರಿಯಾ ನೋಡಿ ಹಿಂಗಿದೆ. ಮುಧೋಳ್ ನಿರಾಣಿ ಶುಗರ್ ಆಪೋಸಿಟೇ ಇದು ಜಾಗ ಇರೋದು. ಅದರ ಆಪೋಸಿಟೇ ಇಂಡಸ್ಟ್ರಿಯಲ್ ಏರಿಯಾ ಇದು. ಎಲ್ಲ ಕೋರೆ ಥರ ಐತೆ ನೋಡಿ. ಒಂದು ಕಾಲದಲ್ಲಿ ಕೋರೆ ಎಲ್ಲ ಕಿತ್ತು ಎಲ್ಲ ಇದು ಮಾಡಿಬಿಟ್ಟಾರೆ. ಇವಾಗೆಲ್ಲ ಬಂದ್ ಮಾಡಿದಾರಲ್ಲ. ನೀರು ನೋಡಿ ಎಷ್ಟು ನಿಂತೈತೆ ಕೋರೆಯಲ್ಲಿ. ಸದ್ಯಕ್ಕೆ ಇವಾಗ ಇಲ್ಲಿ ಖಾಲಿ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ಲೋಕಾಪುರ ಹೋಗಿ ಹೊಸಪೇಟೆ ಕಡೆ ತುಂಬಬೇಕು. ನನಗೆ ಸ್ಟೇಟ್ ಪರ್ಮೆಂಟ್ ಅಷ್ಟೇ ಬಂದಿರೋದು, ಆಲ್ ಇಂಡಿಯಾ ಪರ್ಮೆಂಟ್ ಬಂದಿಲ್ಲ. ಅದು ಬರೋಕ್ಕೆ ಇನ್ನೂ 15 ದಿನ ಆಗುತ್ತಂತೆ. ಹಂಗಾಗಿ ನಾವು ಒಂದು ಸ್ವಲ್ಪ ಈ ಪ್ಯಾನಿಕ್ ಬಟನ್ ಅವೆಲ್ಲ ರೂಲ್ಸ್ ಇರೋದ್ರಿಂದ ಲೇಟ್ ಆಗುತ್ತೆ. ಅಲ್ಲಿವರೆಗೂ ತಕ್ಕ ಮಟ್ಟಿಗೆ ಲೋಕಲ್ಲೇ ಹೊಡೆಯೋದು. ಅದಾದಮೇಲೆ ಆಲ್ ಇಂಡಿಯಾ ಪರ್ಮೆಂಟ್ ಬಂದಮೇಲೆ ಗೋವಾ ಆ ಕಡೆ ಈ ಕಡೆ ಎಲ್ಲ ಹೊರಗೆ ಹೋಗೋದು. ಏನು ಎತ್ತ ಅಂತ ಮುಂದೆ ನೋಡೋಣ, ಅಪ್ಡೇಟ್ ಕೊಡೋಣ. ಸದ್ಯಕ್ಕಂತೂ ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಣ. ಇವತ್ತು ಮಳೆ ಇಲ್ಲ, ನಿನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ. ನಿನ್ನೆ ಗಾಡಿ ಖಾಲಿ ಆಗಿಲ್ಲ, ಇವತ್ತು ಖಾಲಿ ಮಾಡ್ತೀನಿ ನೋಡಿ. ಮಸಾಲೆ ಚೆಲ್ಲಿರೋದು ಎಷ್ಟು ಚೆಲ್ಲಿದೆ ನೋಡಿದ್ರ. ಬರ್ರಿ ಖಾಲಿ ಮಾಡ್ಕೊಂಡು ಏನಾಗ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. A few moments later. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸದ ನಂತರ ಒಳ್ಳೆ ಫ್ರೀಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಹೆಚ್ಚು ಕಮ್ಮಿ 1-1.5 ತಿಂಗಳು ರಜೆ ತಗೊಂಡ್ಬಿಟ್ಟಿದ್ದೆ. ನಮ್ಮ ಅರ್ಜುನನ್ ಗಾಡಿ ಬಿಟ್ಟ ಆಮೇಲೆ ಈ ಗಾಡಿ ಬಾಡಿ ಕ್ಯಾಬಿನ್ಗೆ ಅಲ್ಲಿ ಇಲ್ಲಿ ಆಮೇಲೆ ಮಂತ್ರಾಲಯ ದೇವಸ್ಥಾನ ಅಂದ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಂದೆ. ಆಲ್ರೆಡಿ ಈ ಗಾಡೀಲಿ ನಮ್ಮ ಹೊಸ ಗಾಡಿಯಲ್ಲಿ ಒಂದು ಟ್ರಿಪ್ ಹೋಗಿ ಬಂದಿದ್ದೀನಿ. ಮುಧೋಳಿಗೆ ಹೋಗಿ ಬಂದಿದ್ದೀನಿ. ಡಾಕ್ಯುಮೆಂಟ್ಸ್ ಬೇರೆ ಬಂದಿದ್ದಿಲ್ಲ ನಮ್ಮದು, ಅಂದರೆ ಆಲ್ ಇಂಡಿಯಾ ಪರ್ಮಿಟ್ ಇನ್ನೂ ಬಂದಿಲ್ಲ. ಹಾಗಾಗಿ ಗೋವಾ ಎಲ್ಲ ಹೋಗಿಲ್ಲ. ಸ್ಟೇಟ್ ಪರ್ಮಿಟು ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ. ಆಲ್ ಇಂಡಿಯಾ ಪರ್ಮಿಟ್ಗೆ ಸರ್ಕಾರದವರು ಈ ಪ್ಯಾನಿಕ್ ಬಟನ್ ಅಂತ ರೂಲ್ಸ್ ಮಾಡಿ ತುಂಬ ಹಿಂಸೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ 14,000 ರೂಪಾಯಿ ಏನೋ ರೀಚಾರ್ಜು ಅವು ಇವೆಲ್ಲ ಸೇರಿ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ 14,000 ರೂಪಾಯಿ ಬರ್ತಾಯಿದೆ ಒಂದು ಗಾಡಿಗೆ. ನಮ್ಮ ಗಾಡಿ ಅದು ಆ್ಯಕ್ಟಿವೇಶನ್ ಬೇರೆ ಸಮಸ್ಯೆ ಮಾಡ್ತಾಯಿದೆ. ಅದು ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದು ಇದು ಅನ್ಕೊಂಡು ಏನೇನು ಅನ್ಕೊಂಡು ಅದಕ್ಕೆ ಬೆಂಗಳೂರಿಗೆ ಬಂದು ನಿನ್ನೆ ಎಲ್ಲ ಹೋಗಿ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಓಕೆ ಆಗೈತೆ. ಇನ್ನೊಂದು 2-3 ದಿವಸದಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಬರುತ್ತೆ. ಅಲ್ಲಿವರೆಗೂ ಸ್ಟೇಟಲ್ಲೇ ಓಡಿಸ್ಕೋಬೇಕು ನಾನು, ಹೊರಗಡೆ ಹೋಗೋಕ್ಕಾಗಲ್ಲ ಆಲ್ ಇಂಡಿಯಾ ಪರ್ಮಿಟ್ ಬರೋವರೆಗೂ. ಇವಾಗ ಬೆಳಗ್ಗೆನೇ ಎದ್ದು ನಮ್ಮ ಕುಣಿಗಲ್ ಕಡೆ ಹೋಗ್ತಾ ಇದ್ದೀನಿ ಲೋಡಿಗೆ. ನಿನ್ನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಣಿಗಲ್ ಲೋಡ್ ಹೇಳಿದ್ರು. ಕುಣಿಗಲ್ಲಿಂದ ಹೊಸಪೇಟೆಗೆ ತುಂಬ ದಿವಸದ ನಂತರ ನಮಗೆ ಲೋಡ್ ಆಗ್ತಾ ಇರೋದು. ಯಾಕಂದರೆ ಈ ನಡುವೆ ಕುಣಿಗಲ್ಲಿಂದ ಲೋಡ್ ಹೋಗ್ತಾ ಇಲ್ಲ ಹೊಸಪೇಟೆಗೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಹಂಗಾಗಿ ನಾವು ಮಂಗಳೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ವಿ. ಇವತ್ತು ಬಂತು 2 ಗಾಡಿ. ನಮ್ಮ ಓನರ್ದು ಇನ್ನೊಂದು 12 ವೀಲ್ ಹಳೆ ಗಾಡಿ, ನಂದೊಂದು. ನಮ್ಮ ಓನರು ಗಾಡಿಗೆ ಬಂದಿದ್ದಾರೆ, ಅವ್ರು ಗೋವಾ ಹೋಗಿದ್ದಾರೆ ಆಲ್ರೆಡಿ ಇವತ್ತು. ನೋಡೋಣ ನಮ್ಮ ಹೊಸ ಗಾಡಿಯಲ್ಲಿ ಕ್ಲಿಯರ್ ಆದ ವಿಡಿಯೋ ಇವತ್ತೇನೆ. ಯಾಕಂದರೆ ಟ್ರಿಪ್ಪು ಸ್ವಲ್ಪ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಅದು ಇದು ಅಂದ್ಕೊಂಡು ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಹೋಗಿ ಹಂಗೆ ಬಂದ್ಬಿಟ್ಟೆ. ಯಾಕಪ್ಪ ಅಂದರೆ ಅವೆಲ್ಲ ಸಮಸ್ಯೆಗಳು ಬೇಡ ಅಂತೇಳಿ ಇವತ್ತು ಎಲ್ಲ ಥರದ ಕ್ಲಿಯರ್ ಆಗಿಬಿಡುತ್ತೆ. ಸ್ಟೇಟ್ ಪರ್ಮಿಟ್ದು ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ ಅಪ್ಡೇಟ್ ಆಗಿತ್ತು, ಕೈಗೆ ಬಂದಿದ್ದಿಲ್ಲ. ಇವತ್ತೆಲ್ಲ ಕೈಗೆ ಬಂದವೆ. ಆಲ್ ಇಂಡಿಯಾ ಪರ್ಮಿಟ್ ಒಂದು ಬಂದಿಲ್ಲ. ಆಲ್ ಇಂಡಿಯಾ ಪರ್ಮಿಟ್ ಏನು ಅವಶ್ಯಕತೆ ಅಂದರೆ ಗೋವಾ ಎಲ್ಲ ಹೋದ್ರೆ ಮಾತ್ರ ಅವಶ್ಯಕತೆ, ನಮ್ಮ ಸ್ಟೇಟಲ್ಲಿ ಏನು ಅವಶ್ಯಕತೆ ಇಲ್ಲ. ಅದು ನೋಡೋಣ. ಸರ್ಕಾರದವರು ಲಾರಿಯವ್ರ ಹತ್ರ ಯಾವ್ಯಾವ ಥರದಲ್ಲಿ ಒಟ್ಟಿನಲ್ಲಿ ಏನು ಗೊತ್ತಾ, ಸರ್ಕಾರಕ್ಕೆ ಎಲ್ಲೇ ಬಜೆಟ್ ಕಡಿಮೆ ಆದರೆ ಜಾಸ್ತಿ ಇದಾಗ್ಬಿಟ್ರೆ
ದುಡ್ಡು ಬೇಕಂದಾಗ ಏನಾರ ಒಂದು ರೂಲ್ಸ್ ತಂದು ಲಾರಿಯವ್ರ ತಲೆ ಮೇಲೆ ಹಾಕ್ಬಿಡೋದು, ಡೀಸೆಲ್ ರೇಟ್ ಜಾಸ್ತಿ ಮಾಡೋದು. ಈ ಪ್ಯಾನಿಕ್ ಬಟನ್ ಏನಕ್ಕಪ್ಪ ಅವಶ್ಯಕತೆ ಇದೆ ನೋಡಿ, ಇಲ್ಲಿ ಹಾಕಿದೆ ನೋಡಿ ಪ್ಯಾನಿಕ್ ಬಟನ್, ನೋಡಿದ್ರಾ ಏನಕ್ಕಪ್ಪ ಅವಶ್ಯಕತೆ ಅದು ನಮಗೆ? 14,00,000 ರೂಪಾಯಿ ಒಂದು ಗಾಡಿಗೆ, ಅಂದರೆ ಲಕ್ಷಾಂತರ ಗಾಡಿ ಅವೆ ಆಲ್ ಇಂಡಿಯಾ ಪರ್ಮೆಂಟ್ ಲಾಂಗ್ ಓಡಿಸೋ ಗಾಡಿ, ಲಕ್ಷಾಂತರ ಗಾಡಿ. ಲಕ್ಷ ಏನು ಹೆಚ್ಚು ಕಮ್ಮಿ ಹತ್ತತ್ರ ಕೋಟಿನೂ ಬರ್ಬೋದೇನಪ್ಪ ಆಲ್ ಓವರ್ ಇಂಡಿಯಾದಲ್ಲಿ ಸೇರಿಸಿದ್ರೆ. ಅಷ್ಟು ಗಾಡಿಗಳಿಗೂ ಪ್ಯಾನಿಕ್ ಬಟನ್ ಅಂದರೆ ಲೆಕ್ಕ ಮಾಡಿ ಎಷ್ಟು ದುಡ್ಡು ಆಗ್ಬೋದು ಅಂತ ಸರ್ಕಾರಕ್ಕೆ. ಒಟ್ಟು ಟ್ಯಾಕ್ಸ್ ದುಡ್ಡು ಬರಬೇಕಲ್ಲಪ್ಪ ಅವ್ರಿಗೆ, ಟ್ಯಾಕ್ಸು ಅವು ಇವು ಕಮಿಷನ್ ಅನ್ಕೊಂಡು ಎಲ್ಲ ಮಾಡ್ಕೊಂಡು ಇವೆಲ್ಲ ರೂಲ್ಸ್ಗಳು ಮಾಡ್ಕೊಂಡು. ಇವಾಗ ನೋಡಿ ಇದಕ್ಕೆ ಕ್ಯಾಬ್ಗಳಿಗೆ ಮಾಡಿದ್ರು, ಇವಾಗ ನಮ್ಮ ಆಲ್ ಇಂಡಿಯಾ ಪರ್ಮೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಸ್ಟೇಟ್ ಪರ್ಮೆಂಟ್ ಗಾಡಿಗೂ ಮಾಡ್ಬೋದು. ಏನು ಮಾಡ್ತೀಯ, ಒಟ್ಟಿನಲ್ಲಿ ಮಾಡಿ ಹೆಂಗೋ ಒಂದು ದುಡ್ಡು ಒಂದು ಕಿತ್ಕೋಬೇಕು ಅಷ್ಟೇ ಗೊತ್ತು ಸರ್ಕಾರಕ್ಕೆ. ಹೋಗೋಣ ನಮ್ಮ ಹೊಸ ಗಾಡಿ ಹೊಸ ಜರ್ನಿಗಳು ಇನ್ಮೇಲೆ ಆದಷ್ಟು ವಿಡಿಯೋ ಮಾಡ್ತೀನಿ. ತುಂಬ ಜನ ಅಣ್ಣ ವಿಡಿಯೋ ಮಾಡಿಲ್ಲ, ನಮ್ಮ ಮೇಲೆ ಸ್ವಲ್ಪ ಕರುಣೆ ಇರಲಿ, ನಮ್ಮ ಮೇಲೆ ದಯೆ ಇರಲಿ ಅಂತ ಏನೇನೋ ನಮ್ಮ ಮೇಲೆ ಒಂದು ಸ್ವಲ್ಪನೂ ಇದಿಲ್ಲ, ನಿಮಗೆ ವಿಡಿಯೋ ಹಾಕಿಲ್ಲ, ನಾವೇನು ಮಾಡಬೇಕು ಅಂತ ಎಂತೆಂಥ ಮೆಸೇಜ್ಗಳು ಕಳಿಸಿದ್ದೀರಾ. ಕೆಲವು ಕಾರಣಾಂತರಗಳಿಂದ ವಿಡಿಯೋಗಳು ಮಾಡಿಲ್ಲ, ಏನು ಮಾಡ್ತೀರಾ, ಎಲ್ಲನೂ ಸಮಸ್ಯೆಗಳು ಬಗೆಹರಿಸ್ಕೋಬೇಕು. ಯಾವುದಂದಂಗೆ ಸುಮ್ಮನೆ ವಿಡಿಯೋ ಮಾಡುತ್ತೀನಿ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹಂಗೆ ವಿಡಿಯೋ ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡ್ರು ಸ್ವಲ್ಪ ನಮ್ಮ ಹತೋಟೆಯಲ್ಲಿ ನಾವು ಇರಬೇಕು. ಹಾಗಾಗಿ ಸ್ವಲ್ಪ ಇದರಲ್ಲಿ ಮಾಡಿದ್ದೆ. ನೋಡೋಣ ಇನ್ಮೇಲೆ ಹೊಸ ಗಾಡಿಯಲ್ಲಿ ಹೊಸ ಜರ್ನಿಗಳು ಎಲ್ಲೆಲ್ಲಿಗೆ ಹೋಗ್ತೀನಿ, ಈ ಇದರಲ್ಲಿ ಅಂತ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಮೊದಲು ನಮ್ಮ ಗಾಡಿಗೆ ಒಂದು ಹೆಸರು ಇಡಬೇಕು. ಏನು ಇಡಬೇಕು, ಹೆಸರು ಇಡಬೇಕು ನಮ್ಮ ಗಾಡಿಗೆ. ಏನಂತ ಹೆಸರು ಇಡಬೇಕು ಅನ್ನೋದಕ್ಕೆ ಕನ್ಫ್ಯೂಷನು. ಅಂದರೆ ವಿಚಾರಿಸಿದ್ರಲ್ಲಿ ಒಂದು 2 ಹೆಸರು ಭಾರಿ ಇದರಲ್ಲಿ ಬರ್ತಾ ಇರೋದು. ನಮ್ಮ ಓನರು ಒಂದು ಹೇಳಿದ್ರು, ನಾವು ಒಂದು 2 ಹೆಸರು ಇದ್ದೀರಿ. 2 ಅಂದರೆ ಒಂದು ಅಭಿಮನ್ಯು, ಇನ್ನೊಂದು ಐರಾವತ. 2ರಲ್ಲಿ ಯಾವ್ದಾರು ಒಂದು ಹೆಸರು ಇಡಬೇಕಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಹಾಕಿ ನೋಡೋಣ ಯಾವ ಹೆಸರು ಜಾಸ್ತಿ ಬರುತ್ತೆ ಅಂತ. ನನಗಂತೂ ಅಭಿಮನ್ಯು ಹಾಕೋಂತ ಸ್ವಲ್ಪ ಇಷ್ಟ. ಕೆಲವೊಬ್ರು ಐರಾವತ, ಇನ್ನೊಬ್ರು ಯಾರೋ ಮದಗಜ, ಕೆಲವೊಬ್ರು ಮದಗಜ ಅಂತ ಬೇರೆ ಹಾಕಿದ್ದಾರೆ. ನಮ್ಮ ಕುಣಿಗಲ್ಲವ್ರು ನವೀನಣ್ಣ ಅವರೆಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ನೀವು ಕಮೆಂಟ್ಸಲ್ಲಿ ಹಾಕಿ ಯಾವ ಥರ ಹೆಸರು ಹಾಕ್ಬೋದು ಅಂತ, ಯಾವ್ದು ಚೆನ್ನಾಗಿರುತ್ತೆ. ಇದಕ್ಕೂ ನಮ್ಮ ಗಾಡಿಗೂ ಒಂದು ಹೆಸರು ಇರಬೇಕಲ್ಲಪ್ಪ. ನಮ್ದೆಲ್ಲ ಗಾಡಿಗೂ ಹಳೆ ಗಾಡಿ ಅಂಬಾರಿ, ಆಮೇಲೆ ಅರ್ಜುನ, ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಂಟ್ರ್ಗಳಿದ್ದಾವಲ್ಲ ಅವಕ್ಕೆಲ್ಲ ನಾನು ಮಿನುಗುತ್ತಾರೆ ಅಂತ ಹಾಕ್ತಿದ್ದೆ ಯಾವಾಗ್ಲೂ. ಯಾಕಂದರೆ ನಮಗೆ ಕಲ್ಪನಾ ಅಂದ್ರೆ ಭಾರಿ ಇಷ್ಟ ಅಲ್ವಾ, ಹಂಗಾಗಿ ಮಿನುಗುತ್ತಾರೆ ಅಂತ ಹಾಕ್ತಿದ್ದೆ. ಹೋಗ್ರಣ ಈ ಗಾಡಿಗೆ ಯಾವ್ದು ಹಾಕ್ಸೋಣ ಅಂತ ಕಮೆಂಟ್ಸ್ ಹಾಕಿ ನೋಡೋಣ. ಟೋಲು ಇನ್ನೂ ಅಪ್ಡೇಟ್ ಆಗಿಲ್ಲ ಅದು ಗಾಡಿ ನಂಬರ್ ಮೇಲೆ. ಅವರು ಗಾಡಿ ನಂಬರ್ ಮೇಲೆ ಹೊಡಿತಾರೆ, ಅದು ಬ್ಯಾಲೆನ್ಸ್ ಇಲ್ಲ ಅಂತ ತೋರಿಸುತ್ತೆ. ಯಾಕಂದರೆ ಹೊಸ ಗಾಡಿ ಚೇರ್ಸಿ ಮೇಲೆ ನಮ್ಮ ಇದು ಫಾಸ್ಟಾಗಿ ಮಾಡಿರ್ತೀವಿ ನಾವು ತಮಿಳ್ನಾಡಿಂದ ಬರ್ಬೇಕಾರೆ. ಅದು RC ಕಾರ್ಡೆಲ್ಲ ಬಂದಮೇಲೆ ಕೊಟ್ಟು ಗಾಡಿ ನಂಬರ್ ಅಪ್ಡೇಟ್ ಮಾಡಿಸ್ಬೇಕು. ಇವತ್ತೆಲ್ಲ ಕೊಟ್ಟೈತೆ, ಅದು ಅಪ್ಡೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಟೋಲ್ ಓಪನ್ ಆಗೋದು. ಹೋಗೋಣ ಕುಣಿಗಲ್ಗೆ ಹೋಗಿ. ನಮ್ಮ ಭೀಮನು ಜೊತೆಲಿ ಬರ್ತಿದ್ದಾನೆ. ಈ ಟ್ರಿಪ್ಪು ಹೊಸಪೇಟೆವರೆಗೂ ಜೊತೆಲೇ ಇರ್ತಾನೆ. ನಾಳೆಲ್ಲ ಖಾಲಿಯಾಗಿ ಹೊಸಪೇಟೆಯಿಂದ ಬೇರೆ ಕಡೆ ಎಲ್ಲಿಗೆ ಹೋಗ್ತೀವಿ ಆಮೇಲೆ ಡಿಸೈಡ್ ಆಗುತ್ತೆ. ಅಲ್ಲಿವರೆಗೂ ಜೊತೆಲೇ ಇರುತ್ತೆ ನಮ್ಮ ಭೀಮನು. ಸದ್ಯಕ್ಕೆ ಇವಾಗ ಆರಾಮಾಗಿ ಹೋಗೋಣ, ಬರ್ರಿ ಫ್ಯಾಕ್ಟ್ರಿ ತಗೋಗಿ ಸಿಗೋಣ. ನಮ್ಮ ಭೀಮ ಬಂದು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ನೋಡಿ, ಅಲ್ಲಿ ಹೋಯ್ತೈತೆ. ನಾನು ಓವರ್ಟೇಕ್ ಮಾಡೋಣ ಅಂತ ಹಿಡಿತಾ ಇದ್ದೀನಿ ಗಾಡಿನ, ಕೈಗೆ ಸಿಗ್ತಾ ಇಲ್ಲ. ಇನ್ನು ಯಾವ ರೇಂಜಿಗೆ ಹೋಗಕ್ಕೆ ನೋಡೋಣ. ನಾಳೆ 70ಕ್ಕೆ ಹೋಗಿ ಶುರು ಮಾಡಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ. ಹೆಂಗೆ ಹೋಗ್ತೈತೆ ನೋಡಿ ಗಾಡಿ. ಹಳೆ ಗಾಡಿ BS4 ಏನೇಪ್ಪ ಏನೇ ಅನ್ನೋ. ಹೆಂಗಾರ ಹೊಡಿ ಮೈಲೇಜ್ ಬರುತ್ತೆ. ಇದು ನಾವು ಹಿಂಗೆ ದಬಾಯಿಸಿ ಹೊಡೆದ್ರೆ ನೀರು ಕುಡ್ದಂಗೆ ಕುಡ್ಕೊಂಡು ಹೋಯ್ತಾ ಇರ್ತದೆ ಡೀಸೆಲು. ನಿಧಾನ ಕೊಟ್ರೆ ಮೈಲೇಜ್ ಬರುತ್ತೆ ಇದು. ಅದು BS4 ಹಂಗಲ್ಲ, ಹೆಂಗಾರ ಹೊಡಿ ಮೈಲೇಜ್ ಬರುತ್ತೆ ಅದು. ನೋಡಿ ಹೆಂಗೆ ಹೋಗ್ತೈತೆ. ನಾನು ಆಲ್ರೆಡಿ 70-80 ಹತ್ತತ್ರ ಹೋಗ್ತಾ ಇದ್ದೀನಿ. ಡಿಸ್ಟೆನ್ಸ್ ನೋಡಿ ಹೆಂಗೈತೆ ಆ ಗಾಡಿಗೂ ನನಗೂ. ನೋಡಿದ್ರ ನೋಡಿ ಹೆಂಗೆ ಹೋಯ್ತೈತೆ ಅದು. ಕೈಗೆ ಸಿಕ್ದಂಗೆ ಹೋಯ್ತಾವ ನಮ್ಮ ಭೀಮ. ಎಷ್ಟು ದೂರ ಇದೆ ನೋಡಿದ್ರ. ನಾವು 80, ಇನ್ನು ನಾವು ದಬಾಯಿಸಿ ಹೊಡೆದ್ರೆ ನೀರು ಕುಡ್ದಂಗೆ ಕುಡ್ಕೊಂಡು ಹೋಯ್ತಿರ್ತೇವೆ. ಬೇಡ, ನಾವು ಆರಾಮಾಗಿ ಹೋಗೋಣ. ಹೆಂಗೂ ಅಲ್ಲಿ ಫ್ಯಾಕ್ಟ್ರಿ ಸಿಗುತ್ತಲ್ಲ ಗಾಡಿ. ಒಂದ್ಸಲ ಓವರ್ಟೇಕ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ನೋಡಿಲ್ಲ ಅಲ್ಲೇ 80 ದಾಟಿಸ್ಬಿಟ್ಟೆ, ಆದರೂ ಸಿಗ್ತಾ ಇಲ್ಲ ಗಾಡಿ.
ಹಾಸನ್ ರಾಮನಗರ ದಾಬಸ್ಪೇಟೆ. ನೋಡ್ರಿ ಎಷ್ಟು ಡಿಸ್ಟೆನ್ಸಲ್ಲಿ ಹೋಗ್ತೈತೆ ಗಾಡಿ. ನಾನಂತೂ 80ರಲ್ಲಿ ಇದ್ದೀನಿ ಕರೆಕ್ಟಾಗಿ, ನಾನು ಸ್ವಲ್ಪ ಕಮ್ಮಿ ಇದೆ, 80ನೇ ಅನ್ಕೊಳ್ಳಿ. ಡಿಸ್ಟೆನ್ಸ್ ನೋಡ್ರಿ ಎಷ್ಟು ಡಿಸ್ಟೆನ್ಸಲ್ಲಿ ಹೋಗ್ತೈತೆ. The next day. ಹೊಸಪೇಟೆ ಬಂದು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಬಂದು ಕುಣಿಗಲಿಂದ ಲೋಡ್ ಮಾಡ್ಕೊಂಡು ನಾನ್ ಸ್ಟಾಪ್ ಬಂದ್ಬಿಟ್ಟು 2 ಗಾಡಿ ಜೊತೆ ಸೇರ್ಕೊಂಡು ಎಲ್ಲೂ ಸೆಂಟ್ರಲ್ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಭಾನುವಾರ ಬಂದು ಹೊಸಪೇಟೆ ಖಾಲಿ ಆಯಿತು. ಲೋಡ್ ಐತೆ, ಅರ್ಜೆಂಟ್ ಹೋಗು ಅಂತವ್ರೆ. ಹಂಗಾಗಿ ಸ್ವಲ್ಪ ಲೋಡಿಗೆ ಹೋಗೋಣ ಅಂತ ಅರ್ಜೆಂಟ್ ಹೋಗ್ತಾ ಇದ್ದೀನಿ. ಲೋಡ್ ಎಲ್ಲಿಗಪ್ಪ ಅಂದರೆ ಗೋಕಾಕಿಗೆ. ಯಾಕಪ್ಪ ಅಂದರೆ ತಿರ್ಗಾ ಮತ್ತೆ ಗೋಕಾಕಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲು ಇನ್ನೂ ನಮ್ಮದು ಆಲ್ ಇಂಡಿಯಾ ಪರ್ಮನೆಂಟ್ ಏನೋ ಸ್ವಲ್ಪ ಮತ್ತೆ ಪ್ರಾಬ್ಲಮ್ ಸರಿಯಾಗಿಲ್ವಂತೆ. ಅದೇನೋ ಇದ್ರದ್ದು ಅಪ್ರೂವಲ್ ಬರಬೇಕು ಅದು ಇದು ಅಂತ ಹೇಳ್ತಾವ್ರೆ. ಹಂಗಾಗಿ ಇನ್ನೂ ಲೇಟ್ ಆಗುತ್ತಂದ್ರೆ ಇನ್ನೊಂದು ಟ್ರಿಪ್ಪು ಗೋಕಾಕ್ ಹೋಗಿ ಬಾ ಅಂತವ್ರೆ. ಹಂಗಾಗಿ ಈ ಟ್ರಿಪ್ಪು ಗೋಕಾಕಿನೇ ಹೋಗೋಣ. ಹಂಗೆ ಅರ್ಜೆಂಟ್ ಮಾಡ್ತಿರು, ಬೇಗ ಬರ್ರಿ ಲೋಡ್ ಮಾಡಿಸ್ಬೇಕು ಇವತ್ತು ಭಾನುವಾರ ಅಂತ ಹೇಳಿದ್ರೆ ಅದಕ್ಕಾಗಿ ಹೋಗ್ತಾ ಇದ್ದೀನಿ. ನೋಡಿ ಧೂಳು ನೋಡಿ, ಆ ಗಾಡಿ ಹೋಗ್ತಾ ಇರೋ ಧೂಳು ಹೆಂಗಿದೆ ಅಂತ. ಅದು ಬುಲೆಟ್ ತುಂಬ್ಕೊಂಡ್ಬಂದಿತ್ತು, ಖಾಲಿ ಮಾಡ್ಕೊಂಡು ಹೋಗ್ತಾ ಇದೆ. ನಾವು ಅದರಿಂದ ಹೋಗ್ತಾ ಇದ್ವಿ. ಈಗ ಎಲ್ಲಿದ್ದೀವ ಅಂದ್ರಪ್ಪ ಅಂದ್ರೆ ಹೊಸಪೇಟೆ. ಈಗ ಇಲ್ಲಿಂದ ಬೂದುಗುಂಬ ಕ್ರಾಸ್ ಹೋಗ್ಬೇಕು ನಾನು ಲೋಡ್ ಮಾಡೋಕ್ಕೆ. ಹೋಗಿ ಲೋಡ್ ಮಾಡ್ಕೊಂಡು ಮಾಮೂಲಿ ಗೋಕಾಕಿಂದ ವಾಪಸ್ ಕಡೆ ತುಂಬ್ಕೊಂಡು ಹೊಸಪೇಟೆಗೆ ಬರೋದು. ಆಲ್ ಇಂಡಿಯಾ ಪರ್ಮನೆಂಟ್ ಬರೋವರೆಗೂ ಎಲ್ಲೂ ಹೋಗೋಕ್ಕಾಗಲ್ಲ, ಲಾಂಗು. ಇದೇ ಲೋಕಲ್ ಹೊಡ್ಕೊಂಡು ಇರೋದು. ನೋಡಿ ಧೂಳು ಎಷ್ಟು ಧೂಳು ಎದ್ದೊಳ್ತಾ ಇದೆ ಅಂದ್ರೆ ಗಾಡಿಯನ್ನು ಹಿಡ್ಕೊಂಡು ಹೋಯ್ತಾವನ ಅಷ್ಟು ಸ್ಪೀಡಾಗಿ. ಹಂಗಾಗಿ ಧೂಳು. ಇನ್ನೇನು ಇಲ್ಲಿಂದ ಬಂದಾಗ ಇಲ್ಲಿಂದ ಮೇನ್ ರೋಡ್ ಮಾಮೂಲಿ ಹೈವೇಗೆ ಹೋಗಿ ಹೈವೇಯಿಂದ ಸೀದಾ ಬೂದುಗುಂಬ ಕ್ರಾಸ್ ಹೋಗೋದು. ಹೋಗೋಣ. ಇವತ್ತು ಲೋಡ್ ಆಗುತ್ತೆ ಅಂದರೆ ಲೇಟ್ ಆಗ್ಬಿಡ್ತು, ಸಿಕ್ಕಾಬಟ್ಟೆ ಗಾಡಿ ಖಾಲಿ ಆಗೋದು. ಪ್ರತಿ ಸಲನೂ ಇಲ್ಲಿ ಬಂದಾಗ 10 ಗಂಟೆ 10:30 ಗಾಡಿ ಖಾಲಿ ಆಗ್ಬಿಡೋದು. ಇವತ್ತು ಹಾಲೆ 11:30 12 ಗಂಟೆ ಆಗ್ಬಿಡ್ತು. ಪರವಾಗಿಲ್ಲ, ಹೋಗೋಣ. ಹೆಂಗಾರು ಲೋಡ್ ಆಗ್ಬಿಟ್ರೆ ಒಂದು ಸಾಕು. ಅದೇ ಸಮಸ್ಯೆ ನಮಗೆ. ಲೋಡ್ ಆಗ್ಬಿಟ್ರೆ ಸಾಕು, ಖುಷಿ ಆಗ್ಬಿಡ್ತವೆ. ಈಗ ಖಾಲಿ ಮಾಡಿದ ಸಲ ಲೋಡ್ ಆಗ್ಬಿಟ್ರೆ ಏನು ಬೇಜಾರು ಅನಿಸಲ್ಲ. ಆಲ್ಟ್ ಆಗ್ಬಿಟ್ರೆ ಬೇಜಾರು. ಆಮೇಲೆ ಇನ್ನೊಂದು ಹೊಡಿತಾ ಇರೋದು ನೋಡ್ರಿ ಲೋಕಲ್ಲು. ಗೋವಾದ್ರೆ ಏನು ಪರವಾಗಿಲ್ಲ, ಒಂದಿನ ರೆಸ್ಟ್ ತಗೊಂಡ್ರು ನಡೀತದಪ್ಪ ಅನ್ನೋಕ್ಕೆ. ಈ ಲೋಕಲ್ಗೆಲ್ಲ ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ ಇರ್ತೈತೆ, ಸಂಬಳನೂ ಕಡಿಮೆ ಆಗುತ್ತೆ. ಹಂಗಾಗಿ ನೀವು ಒಂದೊಂದು ದಿನಕ್ಕೊಂದು ಖಾಲಿ ಮಾಡೋಕೆ ಒಂದಿನ, ಲೋಡ್ ಮಾಡೋಕೆ ಒಂದಿನ ಅಲ್ಲ ಆದರೆ ವೇಸ್ಟು. ಈ ಥರ ಖಾಲಿ ಮಾಡಿ ಲೋಡ್ ಆಗ್ಬಿಟ್ರೆ ನಮಗೂ 4 ಕಾಸು ವರ್ಕೌಟ್ ಆಗುತ್ತೆ, ಇಲ್ಲ ಅಂದರೆ ಎಲ್ಲ ಲಾಸ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿಂದ ಹೋಗೋಣ ಬರ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊಬೈಲ್ ಹಿಡ್ಕೊಂಡು ಸಿಂಗಲ್ ಲೋಡ್ಗಳಿಗಲ್ಲ, ಅಲ್ಲಿ ಹೋಗಿ ಮುಂದೆ ಏನಾಯಿತು ಏನು ಎತ್ತ ಲೋಡ್ ಆಗುತ್ತಾ ಇಲ್ವಾ, ಎಲ್ಲಿಗಾಗುತ್ತೆ ಎಲ್ಲಿಗಂತೂ ಗೋಕಾಕಂತ ಗೊತ್ತು, ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ, ಮುಂದೆ ಏನೇನು ಮಾಡ್ತೀವಿ ಇಲ್ಲೆಲ್ಲಿ ಹೋಗ್ತೀವಿ ಅಂತ ಅಪ್ಡೇಟು ನೆಕ್ಸ್ಟು ಕೊಡ್ತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದೆ ವಿಡಿಯೋ ಸ್ವಲ್ಪ ಕಡಿಮೆ 15, 16, 17 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ತೀನಿ.